ಎಲ್ಲದರ ಪ್ರತೀಕವಾಗಿ ಭಾರತ ಮಾತೆಯನ್ನು ನೋಡ್ತೀವಿ. ಒಂದೇ ಮಾತರನ್ನಲ್ಲಿ ನಾವು ಹೇಳ್ತೀವಿ, ನೀನು ದುರ್ಗೆ, ನಮಗೆ ಶಕ್ತಿ ನಿನ್ನಿಂದ ಸಿಗತ್ತೆ, ವಿದ್ಯೆ ಕೊಡ್ತಕ್ಕಂಥ ಸರಸ್ವತಿ, ಸಂಪತ್ತನ್ನು ಕೊಡ್ತಕ್ಕಂಥ ಲಕ್ಷ್ಮಿ. ಅಂದರೆ ಈ ನೆಲದಲ್ಲಿ ತಾಯಿ ರೂಪದಲ್ಲಿ ಕಾಣ್ತ ಶ್ರೇಷ್ಠ ಸಂಸ್ಕೃತಿ ಇದೆ. ಆ ತಾಯಿ ನಮಗೆ ಭಾರತ ಮಾತೆ ಆದರೆ ಇಡೀ ಸಮಾಜ ನಾವು ಆಕೆಯ ಪುತ್ರರೂಪಿ ಸಮಾಜ. ಹಾಗಾಗಿ ನಾವೆಲ್ಲರೂ ಒಂದು ಬಂಧುಗಳು, ಸೋದರರು ಅನ್ನುವ ಭಾವನೆ ಗಟ್ಟಿ ಮಾಡಬೇಕಾಗಿದೆ. ನಮ್ಮ ಭಾರತದ ಸಂವಿಧಾನ ಬರುತ್ತೆ ಫ್ರ್ಯಾಟರ್ನಿಟಿ ಅಂತ. ಫ್ರ್ಯಾಟರ್ನಿಟಿ ಅಂದರೆ ಸೋದರ ಭಾವ. ಇದು ಕೇವಲ ಕಾನೂನಿಂದ ಬರಕ್ಕೆ ಸಾಧ್ಯ ಇಲ್ಲ, ಅದು ಹೃದಯದಿಂದ ಹೃದಯಕ್ಕೆ ವಿಕಾಸ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೂ ಸಮಾಜೋತ್ಸವದಲ್ಲಿ ನಾವು ಒಂದು 5 ಸಂಕಲ್ಪವನ್ನ ಮಾಡಿ ಹೋಗಬೇಕಾಗಿದೆ. ಈ 5 ವಿಚಾರವನ್ನ ಇಡೀ ದೇಶದ ಎಲ್ಲ ಹಿಂದೂ ಸಮಾಜೋತ್ಸವದಲ್ಲಿ ಚಿಂತನೆ ಮಾಡಲಾಗ್ತಾ ಇದೆ. ಅದನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. 5 ವಿಷಯಗಳನ್ನು ಇವತ್ತು ತಗೊಂಡಿದೆ. ಪಂಚ ಪರಿವರ್ತನೆ ಅಂತ ಅದನ್ನು ಕರೆದಿದ್ದಾರೆ. ಮೊದಲನೇದು ನಮ್ಮ ಕುಟುಂಬ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಅನ್ನಿಸ್ತಾ ಇದೆ, ನಮ್ಮ ಕುಟುಂಬದಲ್ಲಿ ಏನೋ ಮುಂಚೆ ಇದ್ದಂಗಿಲ್ಲ, ಏನೋ ಕಳ್ಕೊಂಡಿದ್ದೀವಿ, ಏನೋ ಕಡಿಮೆ ಆಗಿದೆ, ಏನೋ ಬಿಟ್ಟೋಗಿದೆ, ಇತ್ತು ಈಗ ಅಷ್ಟು ನಮಗೆ ಸಮಾಧಾನ ಕಡಿಮೆ ಇದೆ ಅಂತ ಪ್ರತಿಯೊಬ್ಬರು ಮಾತಾಡಿದಾಗ ಈ ಮಾತು ಹೇಳ್ತಾ ಇರ್ತೀವಿ. ಅಂದರೆ ಇದು ಬರೀ ನಮ್ಮ ಮನೆ ಅಥವಾ ವಿಜಯಾನಂದ ನಗರ ಅಥವಾ ಮಹಾಲಕ್ಷ್ಮಿ ನಗರದ ಸಮಸ್ಯೆ ಅಲ್ಲ, ಇಡೀ ದೇಶದಲ್ಲಿ ಆ ರೀತಿ ಇದೆ. ಅಂದರೆ ಕುಟುಂಬದಲ್ಲಿ ಬೇರೆ ಬೇರೆ ಕಾರಣಗಳಿಗಾಗಿ ಕೆಲವು ಮೌಲ್ಯಗಳು ಬಿಟ್ಟೋಗ್ತಾ ಇದೆ. ಅದಕ್ಕೆ ಅದನ್ನು ಸರಿ ಮಾಡಬೇಕು. ಬರೀ ಸಮಸ್ಯೆಯನ್ನು ಹೇಳ್ತಾ ಕೂತ್ಕೊಂಡ್ರೆ ಪರಿಹಾರ ಆಗಲ್ಲ. ಅದಕ್ಕೆ ಕುಟುಂಬ ಪ್ರಬೋಧನ್ ಅಂತ ಯೋಚನೆ ಮಾಡಿದೆ. ಪ್ರತಿಯೊಂದು ಕುಟುಂಬವನ್ನು ಕೆಲವಾರು ಒಂದು ಪ್ರಯತ್ನವನ್ನು ಶುರು ಮಾಡ್ಬೋದಾ. ನಾನೊಂದು ಮನೆಗೆ ಹೋಗಿದ್ದೆ. ಒಂದು 8ನೇ ತರಗತಿ ಹುಡುಗ, ಅವನಿಗೆ ಪ್ರಶ್ನೆ ಕೇಳಿದೆ, ನಿಮ್ಮ ಮನೆಯಲ್ಲಿ ಮನೆಯವರೆಲ್ಲ ಒಟ್ಟಿಗೆ ಕೂತಿ ಊಟ ಮಾಡಿದ್ದು ಯಾವಾಗ ಅಂತ ಕೇಳಿ. ಅವನು 8ನೇ ಕ್ಲಾಸು, ಅವ್ರ ಮನೇಲಿ 5 ಜನ ಇದ್ದಾರೆ. ಅವನು ಸ್ವಲ್ಪ ತಲೆ ಕೆರ್ಕೊಂಡ, ಪ್ರಾಯಶಃ ಗಣೇಶ ಹಬ್ಬ ಇರ್ಬೋದು ಅಂತ ಹೇಳ. ಅಂದರೆ ಇರೋದು 5 ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು ಬಿಟ್ಟೋಗ್ತಾ ಇದೆ. ಅವ್ರ ಪಾಡಿಗೆ ಅವ್ರ ತಟ್ಟೆಗೆ ಹಾಕ್ಕೊಂಡು ಮೊಬೈಲ್ ನೋಡಿಕೊಂಡು ಅವ್ರ ರೂಮ್ನಲ್ಲಿ ಅಥವಾ ಅವ್ರಿಗೆ ಸಮಯ ಬಂದಾಗ ಟಿ ವಿ ನೋಡ್ತಾ ಒಂದು ಸಣ್ಣ ಭೋಜನ ಅನ್ನೋದು ಬಹಳ ದೊಡ್ಡ ಸಂಸ್ಕಾರನೇ ಬಿಟ್ಟೋಗ್ತಾ ಇದೆ. ಏನು ಮಾಡ್ಬೋದು ಅದಕ್ಕೆ ಅಂದರೆ ಒಂದು ಸಲಹೆ ಕೊಟ್ಟಿದ್ದಾರೆ. ಏನಂದರೆ ವಾರಕ್ಕೊಮ್ಮೆಯಾದರೂ ಒಂದು ಸಮಯ ನಿಶ್ಚಯ ಮಾಡೋದು. ಶನಿವಾರನೋ ಭಾನುವಾರನೋ ಯಾವತ್ತಾದ್ರೂ ಸರಿ, ಆವತ್ತು ಎಲ್ಲರೂ ಮನೆಯವರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಅಂದರೆ ಈಗ ಮಾಡ್ತಾ ಇದ್ರೆ ಖಂಡಿತ ಪ್ರತಿನಿತ್ಯ ಮಾಡಿ. ಎಲ್ಲಿ ಬಿಟ್ಟೋಗಿದೆ ಅಂಥ ಮನೆಯಲ್ಲಿ ಕನಿಷ್ಠ ವಾರಕ್ಕೊಮ್ಮೆ ಆದರೂ ಮನೆಯವರೆಲ್ಲ ಒಟ್ಟಿಗೆ ಕೂತ್ಕೊಂಡು ಮೊಬೈಲನ್ನು ಉಪಯೋಗಿಸದೆ ಪರಸ್ಪರ ಮುಖ ನೋಡ್ತಾ ಮಾತಾಡ್ತಾ. ಯಾಕಂದ್ರೆ ಅನೇಕ ಮನೆ ಮಾತೇ ಕಡಿಮೆ ಆಗ್ಬಿಟ್ಟಿದೆ. ಎಲ್ಲದಕ್ಕೂ ಬ್ಲೇಮ್ ಮಾಡೋದು ನಾವು ಮೊಬೈಲ್. ಒಬ್ಳು ಕಾಲೇಜ್ ವಿದ್ಯಾರ್ಥಿ, ಆಕೆ ಮೊಬೈಲಲ್ಲೇ ಇರ್ತಾಳೆ ಯಾವಾಗಲೂ. ಅವಳ ಇಂಟರ್ನೆಟ್ ಹೊಡೋಯ್ತು, ಏನೋ ವೈಫೈ ಹೋಯ್ತು, ಏನೋ ಆಯಿತು, ಮೊಬೈಲ್ ಇಂಟರ್ನೆಟ್ ವರ್ಕ್ ಆಗ್ತಾ ಇಲ್ಲ. ಒಂದು 3-4 ಗಂಟೆಗಳ ಕಾಲ ಅವಳಿಗೆ ಇಂಟರ್ನೆಟ್ ಇಲ್ಲ. ಹಾಗಾಗಿ ಆಕೆ ಬಂದು ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ಲು. ಆಮೇಲೆ ಇಂಟರ್ನೆಟ್ ಬಂದಮೇಲೆ ಆಕೆ ತನ್ನ ಸ್ನೇಹಿತೆಗೆ ಮೆಸೇಜ್ ಮಾಡಿದ್ಲು. ಏನಂದರೆ, ನಾನು ಈ ಥರ ಇಂಟರ್ನೆಟ್ ಇರಲಿಲ್ಲ, ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದೆ, ನಮ್ಮ ತಂದೆ, ನಮ್ಮ ಚಿಕ್ಕಪ್ಪ, ನಮ್ಮ ತಮ್ಮ, ತಾಯಿ ಎಲ್ಲರೂ ಪರವಾಗಿಲ್ಲ, ಎಲ್ಲ ತುಂಬ ಒಳ್ಳೆಯವರೇ ಅಂತ ಮಾತಾಡೇ ಇಲ್ಲ ಅವತ್ತು. ಅಂದರೆ ಇದು ಇವನು 25 ವರ್ಷದ ಕೆಳಗಡೆ ಅಮೇರಿಕಾದಲ್ಲಿ ಹಿಂಗೆ ಅಂತ ನಾವೆಲ್ಲ ಹೇಳ್ತಾ ಇದ್ವಿ. ಇವತ್ತು ನಮ್ಮ ಮನೆಗಳಲ್ಲಿ ಬಂದ್ಬಿಟ್ಟಿದೆ. ಈ ರೀತಿ ಹೇಳ್ತಾ ಹೋದರೆ ಎಷ್ಟೊಂದು ಸಮಸ್ಯೆಗಳಿದೆ. ಇದಕ್ಕೆ ಪರಿಹಾರ ಹೇಗೆ ಅಂದರೆ, ನಮ್ಮ ಕುಟುಂಬ ಒಂದು ಶಕ್ತಿ ಆಗಬೇಕು. ಪರಸ್ಪರ ಅನೇಕ ಸಮಸ್ಯೆಗಳು ಮಾತಾಡಿದ್ರೆ ಸರಿ ಹೊಡೋದು. ಮಾತಾಡದೇ ಇರೋದ್ರಿಂದ ಅನೇಕ ಸಮಸ್ಯೆಗಳು ಬರ್ತಾ ಇದೆ ಇವತ್ತು. ಏನು ಮಾಡೋದು? ಬರೀ ಸಮಸ್ಯೆ ಬಗ್ಗೆ ಮಾತಾಡಿ ಇದನ್ನು ಸರ್ಕಲ್ಲ, ನಾವು ಮಾಡಬೇಕು. ನಮ್ಮ ಮನೆಯಲ್ಲಿದ್ದಂಥ ಏನಾರೋ ಒಳ್ಳೊಳ್ಳೆ ಕೆಲವು ಬಿಟ್ಟೋಗಿರುತ್ತೆ ಪದ್ಧತಿಗಳು. ಈ ರೀತಿ ನಮ್ಮ ಮನೆಯನ್ನು ಒಂದು ಶಕ್ತಿಯ ಕೇಂದ್ರ ಮಾಡಬೇಕು. ಯಾಕಂದರೆ ಕುಟುಂಬ ಉಳಿದ್ರೆ ಸಮಾಜ ಉಳಿಯುತ್ತೆ, ಕುಟುಂಬ ಉಳಿದ್ರೆ ನಮ್ಮ ಸಂಸ್ಕೃತಿ ಉಳಿಯುತ್ತೆ. ಎಲ್ಲದಕ್ಕೂ ಕೇಂದ್ರ ಬಿಂದು ನಮ್ಮ ಕುಟುಂಬ. ಹಾಗಾಗಿ ವಾರಕ್ಕೊಮ್ಮೆ ಭೋಜನ್, ವಾರಕ್ಕೊಮ್ಮೆ ಭಜನೆ, ಒಂದು 15 ನಿಮಿಷ
ಒಟ್ಟಿಗೆ ಸರಿ ಏನಾರು ಒಂದು ನಿಮ್ಮ ಮನೆಯ ಸಂಪ್ರದಾಯದ ಯಾವ್ದಾರು ಒಂದು ಎರಡು ಹಾಡು ಒಟ್ಟಿಗೆ ಹೇಳಿ, ಸ್ತೋತ್ರ ಹೇಳಿ. ಇಲ್ಲೊಬ್ಬರು ಮನೆಗೆ ನಾನು ಬಂದಿದ್ದೆ ತುಂಬ ಹಿಂದೆ. ಅವ್ರ ಮನೆಯಲ್ಲಿ ಪ್ರತಿನಿತ್ಯ ರಾತ್ರಿ ವಿಷ್ಣು ಸಹಸ್ರನಾಮ ಹಾಕ್ತಾರೆ. ಬರೀ ಕೇಳಿಸ್ಕೊಳ್ಳೋದಲ್ಲ, ಎಲ್ಲರೂ ಜೊತೆಗೆ ಹೇಳ್ತಾ ಹೇಳ್ತಾ ಬಂದೆಲ್ಲ ಸೇರ್ತಾರೆ. 15 ನಿಮಿಷ ವಿಷ್ಣು ಸಹಸ್ರನಾಮ ಮುಗಿಯೋಷ್ಟೊತ್ತಿಗೆ ಎಲ್ಲರೂ ಬಂದು ಕೂತ್ಕೊಳ್ತಾರೆ, ಆಮೇಲೆ ಊಟ ಮಾಡ್ತಾರೆ. ಈ ರೀತಿ ಏನೊಂದು ಯೋಚನೆ ಮಾಡ್ಬೋದು. ಒಂದು ಕುಟುಂಬ ಅನ್ನುವಲ್ಲಿ ಈ ರೀತಿಯ ಒಂದು ಮೌಲ್ಯಗಳನ್ನು ಇವತ್ತು ಗಟ್ಟಿ ಮಾಡಬೇಕಾಗಿದೆ. ಎರಡನೇದು, ನಮ್ಮಲ್ಲಿ ಇವತ್ತು ತುಂಬ ವಿದೇಶಿ ವಸ್ತುಗಳು, ವಿದೇಶಿ ವಿಚಾರಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ. ನಾವು ಇನ್ನು ಸ್ವಲ್ಪ ಸ್ವದೇಶಿ ಆಗಬೇಕಾಗಿದೆ. 1947ನೇ ಇಸ್ವಿ ಆಗಸ್ಟ್ 15ನೇ ತಾರೀಕು ನಮ್ಮ ದೇಶವನ್ನು ಯಾರು ಬಿಟ್ಟೋದ್ರು? ಬ್ರಿಟಿಷರು. ಆದರೆ ಅವ್ರ ಲಗೇಜು ಎಲ್ಲ ತಗೊಂಡೋದ್ರು. ಮಾನಸಿಕವಾಗಿ ನಮ್ಮಲ್ಲಿ ಇವತ್ತು ಇದ್ದೇ ಇದ್ದಾರೆ. ಎಲ್ಲೋ ತಲೆಯಲ್ಲಿ ತುದಿಯಲ್ಲಿ ಬ್ರಿಟಿಷರು, ಇಂಗ್ಲೀಷು ಅದ್ರ ಬಗ್ಗೆ ಏನೋ ಒಂದು ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ಮಗು ಬಂದು ತಾಯಿಯನ್ನ ಮುದ್ದಾಗಿ ಮಮ್ಮಿ ಅಂದರೆ ಎಷ್ಟು ಆನಂದ ಆಗುತ್ತೆ. ಯಾಕೆ? ಏನೋ ಒಂದು ಭ್ರಮೆ ಅದು, ಬ್ರಿಟಿಷರು ಹುಟ್ಟಿಸಿದಂಥ ಭ್ರಮೆ ಅದು. ಅವ್ರು ಹೋದ್ರು ಇನ್ನೂ ಹೋಗೇ ಇಲ್ಲ ನಮ್ಮಲ್ಲಿ. ನಮ್ಮ ತನವನ್ನು ಇವತ್ತು ನಾವು ಕಂಡುಕೊಳ್ಬೇಕಾಗಿದೆ. ನಾವು ಯಾರು? ಸ್ವದೇಶಿ ಅಂತ ಹೇಳಿದ್ರೆ ನಮ್ಮ ತನವನ್ನು ಇವತ್ತು ಗುರುತಿಸ್ಕೊಳ್ಬೇಕಾಗಿದೆ. ನಮ್ಮ ಭಾಷೆ ಕನ್ನಡ ಇವತ್ತು ಮಾತನಾಡಕ್ಕೆ ಬರುತ್ತೆ, ತುಂಬ ಜನಕ್ಕೆ ಓದಕ್ಕೆ ಬರಲ್ಲ, ಬರೆಯೋದು ದೂರದ ಮಾತು. ಬರೀ ನವೆಂಬರ್ ತಿಂಗಳಲ್ಲಿ ನಾವು ಮಾಡಿದ್ರೆ ಸಾಕ ಕನ್ನಡ ರಾಜ್ಯೋತ್ಸವ? ನಮ್ಮ ತನವನ್ನ ರಕ್ಷಣೆ ಮಾಡಬೇಕು ಅಂದ್ರೆ ನಮ್ಮ ಭಾಷೆ ಬಹಳ ಮುಖ್ಯ. ಸ್ವಭಾಷೆ. ಕನ್ನಡದ ಎಷ್ಟು ಅದ್ಭುತ ಸಾಹಿತ್ಯಗಳಿಂದ ಇವತ್ತು ವಂಚಿತರಾಗ್ತಾರೆ ಈ ಯುವ ಜನತೆ. ಇತ್ತೀಚೆಗೆ ಒಂದು ಪುಸ್ತಕ ನೋಡಿದೆ ನಾನು. ನಮ್ಗೆಲ್ರಿಗೂ ಮಂಕುತಿಮ್ಮನ ಕಗ್ಗ ಗೊತ್ತಿದೆ ಅಲ್ವಾ? ತುಂಬ ಪ್ರಸಿದ್ಧ ಅದು. ಅನೇಕ ಪದ್ಯಗಳು ನಾವು ಕೇಳ್ತಾ ಇರ್ತೀವಿ. ಅದೇ ಶೈಲಿಯಲ್ಲಿ ಒಬ್ರು ಬರೆದಿದ್ದಾರೆ. ಇದು ಹೇಗೆ ಅಂದರೆ ಇದಕ್ಕೆ ಮತ್ತೆ ವಿವರಣೆನೇ ಬೇಡ, ತುಂಬ ಸರಳವಾದದ್ದು. ಅದರ ಹೆಸರು ಬೋಳು ಬಸವನ ಬೋಂತೆ ಅಂತ. ಈ ಮಂಕುತಿಮ್ಮನ ಕಗ್ಗ ಥರ ಅವರು ಬೋಳು ಬಸವ ಅಂತ ಬರುತ್ತೆ. ಎಷ್ಟು ಚೆನ್ನಾಗಿದೆ. ಒಂದು ಪದ್ಯ ನಮ್ಮ ಇಡೀ ಬದುಕನ್ನೇ ಬದಲು ಮಾಡಿಬಿಡುತ್ತೆ. ಅದರಲ್ಲಿ ಒಂದು ಪದ್ಯ, ಅತ್ತಿತ್ತ ಸುತ್ತುತ್ತ ಹೊತ್ತ ನೀ ಕಳೆಯದಿರು, ಹೊತ್ತು ಬೆಲೆಯುಳ್ಳದ್ದು ಮುತ್ತಿಗಿಂತ. ಅಂದರೆ ಮುತ್ತಿದೆ, ಕಳೆದೋಯ್ತು, ಅದಕ್ಕಿಂತ ಹೊತ್ತು ಮುಖ್ಯ. ಅತ್ತಿತ್ತ ಸುತ್ತುತ್ತ ಹೊತ್ತ ನೀ ಕಳೆಯದಿರು, ಹೊತ್ತು ಬೆಲೆಯುಳ್ಳದ್ದು ಮುತ್ತಿಗಿಂತ. ಮುತ್ತು ಕಳಕೊಂಡಾಗ ಹುಡುಕಲದು ಸಿಕ್ಕೀತು, ಹೊತ್ತು ಕಳೆದೊಡೆ ಸಿಗದು ಬೋಳು ಬಸವ. ಒಂದು ಚಿಕ್ಕ ಪದ್ಯ. ಜಗಕ್ಕೆ ನೀ ಬಂದಾಗ, ಜಗಕ್ಕೆ ಅಂದರೆ ನಾವು ಹುಟ್ಟಿದಾಗ ಆ ಮಗು ಅಳ್ತಾ ಇರತ್ತೆ ಅಲ್ವಾ? ಮನೆಯವರೆಲ್ಲ ಸಂತೋಷವಾಗಿರ್ತಾರೆ ಮಗು ಹುಟ್ಟಿದೆ ಅಂತ. ಅಂದರೆ ಇದು ಹುಟ್ಟಬೇಕಾಗಿರೋ ಸ್ಥಿತಿ. ಸಾಯ್ಬೇಕಾದ್ರೆ ಅದೇ ರೀತಿ ಇರಬಾರ್ದು. ಅಂದರೆ ಆ ವ್ಯಕ್ತಿ ಅಳ್ತಾ ಇದ್ದಾನೆ, ಉಳಿದವರೆಲ್ಲ ಸಂತೋಷ ಪಡ್ತಾ ಇದ್ದಾರೆ, ಸತ್ತ ಅಂತ. ಅದಕ್ಕೆ ಒಂದು ಪದ್ಯ ಹೇಳ್ತಾರೆ, ಏನಂದ್ರೆ, ಜಗಕ್ಕೆ ನೀ ಬಂದಾಗ ನೀನೊಬ್ಬನ ಅಳುತ್ತಿರಲು ಜಗವೆಲ್ಲ ನಗುತ್ತಿತ್ತು ಸಂತಸದೊಳು, ಜಗವನೀ ಬಿಡುವಾಗ ನಗುತ್ತ ಬಿಡು, ಜಗವಳುತ್ತಿರಲಿ ನಿನಗಾಗಿ ಬೋಳು ಬಸವ. ಆ ಬದುಕು ಹೆಂಗ್ ನಡೆಸಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಹುಟ್ಟಿನಿಂದ ಸಾವು ತನಕ ಯಾವ ಥರ ಬದುಕಬೇಕು ಅಂದರೆ, ಅವನು ಸತ್ತಾಗ ಜನ ಅಳ್ತಾ ಇರಬೇಕು, ಅವನು ಆನಂದದಿಂದ ಸಾಯ್ಬೇಕು. ಅಂದರೆ ಈ ರೀತಿ ಕನ್ನಡ ಸಾಹಿತ್ಯದ ಎಷ್ಟೊಂದು ಮುತ್ತು ರತ್ನಗಳನ್ನು ತಿಳ್ಕೊಳ್ದೆ ವಂಚಿತರಾಗ್ತಾ ಇವೆ. ಯಾಕೆಂದರೆ ಭಾಷೆ ಬಳಸ್ತಾ ಇಲ್ಲ ನಾವು. ಹಾಗಾಗಿ ನಮ್ಮ ಮನೆಯಲ್ಲಿ ಕನ್ನಡ ಪುಸ್ತಕಗಳು ತರಬೇಕು, ಓದಬೇಕು, ಕಂಠಪಾಠ ಮಾಡಬೇಕು. ಕಿವಿಗೆ ಬೀಳ್ತಾ ಇದ್ರೆ ಆಸಕ್ತಿ ಬರುತ್ತೆ. ಸೊ ಆ ರೀತಿ ನಮ್ಮ ಮನೆಯಲ್ಲಿ ಸ್ವದೇಶಿತನವನ್ನು ಗಟ್ಟಿ ಮಾಡಬೇಕು. ಸ್ವಭಾಷೆ, ಸ್ವಭೂಷ, ನಮ್ಮ ಉಡುಪುಗಳು, ವಸ್ತುಗಳು. ಬೆಳಗ್ಗೆ ಹಲ್ಲುಜ್ಜಕ್ಕೆ ಕೋಲ್ಗೇಟೇ ಬೇಕಾ? ಕ್ಲೋಸಪ್ಪೇ ಬೇಕಾ? ಪೆಪ್ಸೋಡೆಂಟೇ ಬೇಕಾ? ಸ್ವದೇಶಿ ಇದ್ರೆ ಹಲ್ಲು ಬೆಳ್ಳಗಾಗಲ್ವಾ? ಇನ್ಫ್ಯಾಕ್ಟ್ ಯಾವ ಪೇಸ್ಟ್ ಹಚ್ಚಿದ್ರು ಹಲ್ಲು ಬೆಳ್ಳಗಾಗಲ್ಲ. ಯಾಕಂದರೆ ಹಲ್ಲು ಎನಾಮಲ್ ಬಣ್ಣ ಅದೇ ಇರುತ್ತೆ. ಏನೋ ಭ್ರಮೆ. ಯಾಕೆಂದರೆ ಟಿ ವಿಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀವಿ. ಅಂದರೆ ಬೆಳಗ್ಗೆ ಎದ್ದಿದ್ದನ್ನ ಹಿಡಿದು ರಾತ್ರಿ ತನಕ ಅದೆಷ್ಟೋ ವಿದೇಶಿ ವಸ್ತುಗಳು ನಾವು ಬಳಸ್ತಾ ಇವಿ. ಅದನ್ನು ಎಷ್ಟನ್ನು ನಾವು ಸ್ವದೇಶೀಕರಣ ಮಾಡ್ಬೋದು?
ಪ್ರಯತ್ನ ಮಾಡೋಣ. ಒಂದು ದಿವಸಕ್ಕೆ ಸರಿ ಹೋಗಲ್ಲ, ಆದರೆ ಪ್ರಯತ್ನ ಮಾಡಬೇಕು. ನಮ್ಮ ಕುಟುಂಬದಲ್ಲಿ ಸ್ವದೇಶಿ. ಮೂರನೇದು ಪರಿಸರ. ಈಗ ನಾವು ನೋಡಿರ್ಬೋದು ವೇದಿಕೆಯಲ್ಲಿ ಒಂದೇನೋ ಬದಲಾವಣೆ ಆಯಿತು. ಪ್ಲಾಸ್ಟಿಕ್ ಬಾಟ್ಲ್ ಇಟ್ಟಿದ್ರು, ಅದು ತೆಗೆದು ಸ್ಟೀಲ್ ತಂದಿಟ್ರು. ಅಂದರೆ ಸಾಂಕೇತಿಕವಾಗಿ ನಮ್ಗೆ ಹೇಳಿದ್ದಾರೆ ಎಷ್ಟು ಪ್ಲಾಸ್ಟಿಕ್ನ ಕಡಿಮೆ ಮಾಡಬಹುದು. ಎಷ್ಟು ಜನ ನಾವು ಅಂಗಡಿಗೆ ಹೋದಾಗ ಏನೋ ತೊಗೊಳಕ್ಕೆ ಹೋಗ್ತೀವಿ, ಹೂವನೋ ತರಕಾರಿನೋ ಮತ್ತೇನೋ, ಅವರು ಪ್ಲಾಸ್ಟಿಕ್ ಕವರ್ ಹಾಕ್ಕೊಡ್ಬೇಕಾದ್ರೆ ನನಗೆ ಪ್ಲಾಸ್ಟಿಕ್ ಬೇಡ, ನಾ ಬ್ಯಾಗ್ ತಂದಿದ್ದೀನಿ ಅಂತ ಎಷ್ಟು ಜನ ಹೇಳ್ತೀವಿ. ಎಲ್ಲರೂ ಕೈ ಎತ್ತೋ ಥರ ಆಗ್ಬೇಕು ನೆಕ್ಸ್ಟ್ ಟೈಮ್. ಈ ರೀತಿ ಪ್ರತಿಯೊಂದು ನಮ್ಮ ಆಚರಣೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆ. ನಮ್ಮ ಟೂ ವೀಲರ್ನಲ್ಲಿ ಒಂದು 2 ಬ್ಯಾಗ್ ಇಟ್ಬಿಟ್ಟಿರೋದು ಯಾವಾಗಲೂ, ಕಾರ್ನಲ್ಲೋ ಟೂ ವೀಲರ್ನಲ್ಲೋ. ಅಂದರೆ ನಮ್ಮೊಂದು ಸಣ್ಣ ಪ್ರಯತ್ನ ಪರಿಸರದ ಬಹಳ ದೊಡ್ಡ ಸಮಸ್ಯೆಗೆ ಅದು ಪರಿಹಾರ ಆಗುತ್ತೆ. ಹಾಗಾಗಿ ಪರಿಸರ ಸಂರಕ್ಷಣೆ. ಯಾಕೆಂದರೆ ಹಿಂದೂವಿನ ದೃಷ್ಟಿಕೋನ ಹೇಗೆ ಅಂದರೆ ಪರಿಸರ ಅನ್ನೋದು ನಮಗಾಗಿ ಇರೋದಲ್ಲ, ಇದು ವಿದೇಶಿ ದೃಷ್ಟಿಕೋನ. ಅವ್ರೇನು ಹೇಳ್ತಾರೆ ಅಂದರೆ ಇಡೀ ಸೃಷ್ಟಿ ಇರೋದು ನಾವು ಮಜಾ ಮಾಡಲಿಕ್ಕಾಗಿ. ಆದರೆ ಹಿಂದೂ ಏನು ಹೇಳ್ತಾನೆ ಅಂದರೆ ಈ ಸೃಷ್ಟಿಯ ಭಾಗ ನಾನು, ಸೃಷ್ಟಿಯ ಕೇಂದ್ರ ನಾನಲ್ಲ, ಸೃಷ್ಟಿಯ ಭಾಗ. ಒಂದು ಇರುವೆಗೂ ಬದುಕುವ ಹಕ್ಕಿದೆ, ನನಗೂ ಬದುಕುವ ಹಕ್ಕಿದೆ. ರಸ್ತೆಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದು ಬೆಕ್ಕು ಬರುತ್ತೆ, ಆವಾಗ ಕೆಲವರು ಹೇಳ್ತಾರೆ ಏನಂದರೆ ಏನೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಾ ಇದ್ದೆ, ಬೆಕ್ಕು ಅಡ್ಡ ಬಂದ್ಬಿಡ್ತು. ಅದಕ್ಕೆ ಒಬ್ಬರು ಹೇಳಿದ್ರು ಬೆಕ್ಕುಗೂ ಏನೋ ಇಂಪಾರ್ಟೆಂಟ್ ಕೆಲಸ ಇರ್ಬೋದು. ಅಂದರೆ ಪ್ರತಿಯೊಂದು ಸೃಷ್ಟಿಗೂ ಭಗವಂತ ಅದಕ್ಕೇನೋ ಒಂದು ಪರ್ಪಸ್ ಇರುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಹಾಗಾಗಿ ಈ ಸೃಷ್ಟಿಯ ಬರೀ ಪ್ರಾಣಿ ಪಕ್ಷಿಗಳೆಲ್ಲ, ಗಿಡ ಮರ ಎಲ್ಲದೂ ಒಂದು ಬಹಳ ದೊಡ್ಡ ಒಂದು ಸೃಷ್ಟಿಯ ಭಾಗ, ನಾವು ಸಣ್ಣ ಭಾಗ ಅಷ್ಟೇ. ಈ ದೃಷ್ಟಿ ಬೆಳೆಸ್ಕೊಂಡಾಗ ನಾವು ಪ್ರತಿನಿತ್ಯ ನಮ್ಮ ಮನೆಯ ಮುಂದೆ ಕಸ ತಂದಿಡ್ತೀವಲ್ಲ, ಆವಾಗ ಒಂದ್ಸಲ ಯೋಚನೆ ಮಾಡಬೇಕು,